ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗಕ್ಕೆ ಆದ್ಯತೆ ನೀಡಿ ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಕರವೇ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಟಿಎನ್ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಕರವೇ ಕಾರ್ಯಕರ್ತರು ಜಮಾಯಿಸಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವಂತೆ ಆಗ್ರಹಿಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಮನುಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಕನ್ನಡಿಗರಿಗೆ ಎಲ್ಲ ಕ್ಷೇತ್ರದಲ್ಲೂ ಮೊದಲು ಪ್ರಾಧಾನ್ಯತೆ ನೀಡಬೇಕು. ಈ ನಿಟ್ಟಿನಲ್ಲಿ ಕಳೆದ ಅನೇಕ ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಈವರೆಗೆ ಆಳುವ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿದರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದುವರೆಗೂ ಸಹ ಯಾವುದೇ ಸರ್ಕಾರ ಎಲ್ಲ ಸರ್ಕಾರಗಳು ಬಂದರೂ ಸಹ ಇದುವರೆಗೂ ಸಹ ಆ ಕಾಯ್ದೆನ ಇನ್ನೂ ಜಾರಿ ಮಾಡಿಲ್ಲ. ಹಾಗಾಗಿ ತಕ್ಷಣವೇ ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಏನು ಈ ನಾಡಿನ ಯುವಕರಿಗೆ ಮತ್ತು ಜನರಿಗೆ ಉದ್ಯೋಗ ಒದಗಿಸ್ಕೊಡೋ ಅಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಬೇಕು. ಈಗಾಗಲೇ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಅನೇಕ ಕಾರ್ಮಿಕರು ಇರ್ಬೋದು, ಎಲ್ಲರೂ ಸಹ ಇಲ್ಲಿ ಉದ್ಯೋಗನ ಅರಸ್ಬಂದಂಥ ಸಂದರ್ಭದಲ್ಲಿ ನಮ್ಮ ನಾಡಿನ ಜನರಿಗೆ ಉದ್ಯೋಗ ಇಲ್ದಂಗೆ ಆಗಿದೆ. ಹಾಗಾಗಿ ತಕ್ಷಣವೇ ಈ ಕಾಯ್ದೆನ ರೂಪಿಸ್ಬಿಟ್ಟು ರಾಜ್ಯ ಸರ್ಕಾರ ತಕ್ಷಣವೇ ನಾಡಿನ ಮಕ್ಕಳಿಗೆ ಉದ್ಯೋಗ ದೊರಕಿಸ್ಕೊಡೋ ಅಂಥ ಕೆಲಸನ ಮಾಡಬೇಕು. ಒಂದು ವೇಳೆ ಇದಕ್ಕೇನಾದರೂ ಸರ್ಕಾರ ಬೇಜವಾಬ್ದಾರಿ ತಂದಿಂದ ಹೊರಸಿದ್ರೆ ಮುಂದಿನ ದಿನಗಳಲ್ಲಿ ರಕ್ಷಣಾ ವೇದಿಕೆ ಬೃಹತ್ ಹೋರಾಟನ, ಕ್ರಾಂತಿಕಾರಿ ಹೋರಾಟನ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೂ ಈಗಾಗಲೇ ನಮ್ಮ ಹಾಸನದಲ್ಲಿ ಅನೇಕ ಎಲ್ಲ ಕಾರ್ಖಾನೆಗಳು ಸಹ ಎಲ್ಲ ಬಿಹಾರದಿಂದ ಹೊರಗಡೆಯಿಂದಲೇ ಕರ್ಕೊಂಡು ಬಂದು ಕೆಲಸ ಮಾಡೋ ಅಂಥ ಕೆಲಸನ ಹಾಸನದಲ್ಲೂ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿನ ಕೊಟ್ಟಿದ್ದೀವಿ. ತಕ್ಷಣವೇ ಏನು ಈ ನಾಡಿನಲ್ಲಿ ಜಾಗ ಕಳ್ಕೊಂಡಿದ್ದಾರೆ ಅಂಥವರಿಗೆ ಕೆಲಸ ಕೊಡಬೇಕು ಫ್ಯಾಕ್ಟ್ರಿಗಳಲ್ಲಿ ಅಂತ ಇವತ್ತು ಒತ್ತಾಯನ ಮಾಡಿ ಅದನ್ನು ಸಹ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಲ್ಲೂ ಅಷ್ಟೇ ನಮ್ಮವ್ರಿಗೆ ಏನಾದರೂ ಕೆಲಸ ಕೊಡಲಿಲ್ಲ ಅಂದರೆ ನಾವು ಕಾರ್ಖಾನೆ ಮುಂದೆ ಒಂದು ದೊಡ್ಡ ಹೋರಾಟನ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.